ನಮಸ್ಕಾರ ಎಲ್ಲರಿಗೂ, ಇಂದಿನ ವಿಡಿಯೋಗೆ ಸುಸ್ವಾಗತ. ನೀವು ಪ್ರೋಗ್ರಾಮಿಂಗ್ ಜಗತ್ತಿಗೆ ಕಾಲಿಡಲು ಬಯಸುತ್ತಿದ್ದರೆ ಅಥವಾ ಈಗಾಗಲೇ ಪ್ರೋಗ್ರಾಮರ್ ಆಗಿದ್ದು ಹೊಸ ಭಾಷೆಯನ್ನು ಕಲಿಯಲು ಆಸಕ್ತಿ ಹೊಂದಿದ್ದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ. ಇಂದಿನ ವಿಡಿಯೋದಲ್ಲಿ ನಾವು ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ಬಹುಮುಖ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಒಂದಾದ ಪೈಥಾನ್ ಬಗ್ಗೆ ಪರಿಚಯಾತ್ಮಕ ನೋಟವನ್ನು ನೀಡಲಿದ್ದೇವೆ. ಪೈಥಾನ್ ಎಂದರೇನು? ಇದು ಬಹು ಉದ್ದೇಶಿತ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಭಾಷೆಯಾಗಿದ್ದು ಇದನ್ನು ಗೈಡೋ ವ್ಯಾನ್ ರೊಸ್ಸುಮ್ ಅವರು 1991ರಲ್ಲಿ ರಚಿಸಿದರು. ಇದರ ಸರಳ ಸಿಂಟ್ಯಾಕ್ಸ್ ಮತ್ತು ಓದಲು ಸುಲಭವಾದ ಕೋಡಿಂಗ್ ಶೈಲಿಯು ಇದನ್ನು ಆರಂಭಿಕರಿಗೆ ಅತ್ಯುತ್ತಮ ಆಯ್ಕೆಯನ್ನಾಗಿ ಮಾಡಿದೆ. ಇದರ ಕೆಲವು ಪ್ರಮುಖ ಲಕ್ಷಣಗಳೆಂದರೆ ಇದು ಕಲಿಯಲು ಮತ್ತು ಬಳಸಲು ಸುಲಭ. ಇದು ಬಹುಮುಖವಾಗಿದೆ, ಅಂದರೆ ಇದನ್ನು ಅನೇಕ ಉದ್ದೇಶಗಳಿಗಾಗಿ ಬಳಸಬಹುದು. ಇದು ಓಪನ್ ಸೋರ್ಸ್ ಆಗಿದೆ, ಇದರ ಅರ್ಥ ಇದನ್ನು ಯಾರಾದರೂ ಉಚಿತವಾಗಿ ಬಳಸಬಹುದು ಮತ್ತು ಮಾರ್ಪಡಿಸಬಹುದು. ಹಾಗೆಯೇ ಇದು ಒಂದು ದೊಡ್ಡ ಸಮುದಾಯವನ್ನೇ ಹೊಂದಿದೆ. ಸರಿ, ಪೈಥಾನ್ ಏಕೆ ಕಲಿಯಬೇಕು? ಪ್ರಸ್ತುತ ತಂತ್ರಜ್ಞಾನದ ಯುಗದಲ್ಲಿ ಪೈಥಾನ್ಗೆ ಭಾರಿ ಬೇಡಿಕೆ ಇದೆ. ಇದರ ಉಪಯೋಗಗಳು ಅಗಾಧವಾಗಿವೆ. ವೆಬ್ ಡೆವಲಪ್ಮೆಂಟ್ನಲ್ಲಿ ಇದನ್ನು ಜಾಂಗೋ ಮತ್ತು ಫ್ಲಾಸ್ಕ್ನಂತಹ ಜನಪ್ರಿಯ ಫ್ರೇಮ್ವರ್ಕ್ಗಳೊಂದಿಗೆ ವೆಬ್ಸೈಟ್ಗಳನ್ನು ನಿರ್ಮಿಸಲು ಬಳಸಲಾಗುತ್ತದೆ. ಡೇಟಾ ಸೈನ್ಸ್ ಮತ್ತು ಡೇಟಾ ಅನಾಲಿಟಿಕ್ಸ್ನಲ್ಲಿ ಪ್ಯಾಂಡಾಸ್, ನಂಪೈ, ಮ್ಯಾಟ್ಪ್ಲಾಟ್ಲಿಬ್ನಂತಹ ಲೈಬ್ರರಿಗಳು ಡೇಟಾವನ್ನು ವಿಶ್ಲೇಷಿಸಲು ಮತ್ತು ದೃಶ್ಯೀಕರಿಸಲು ಪೈಥಾನ್ ಅನ್ನು ಪ್ರಬಲ ಸಾಧನವನ್ನಾಗಿ ಮಾಡಿವೆ. ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ, ಟೆನ್ಸರ್ ಫ್ಲೋ, ಕೆರಾಸ್, ಸೈಕಿಟ್-ಲರ್ನ್ನಂತಹ ಲೈಬ್ರರಿಗಳೊಂದಿಗೆ ಎಐ ಮತ್ತು ಎಂಎಲ್ ಮಾಡೆಲ್ಗಳನ್ನು ನಿರ್ಮಿಸಲು ಇದು ಪ್ರಮುಖ ಭಾಷೆಯಾಗಿದೆ. ಆಟೋಮೇಷನ್ ಮತ್ತು ಸ್ಕ್ರಿಪ್ಟಿಂಗ್ ವಿಚಾರಕ್ಕೆ ಬಂದರೆ, ಪುನರಾವರ್ತಿತ ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸಲು ಪೈಥಾನ್ ಸ್ಕ್ರಿಪ್ಟ್ಗಳನ್ನು ಬರೆಯುವುದು ಬಹಳ ಸುಲಭ. ಗೇಮ್ ಡೆವಲಪ್ಮೆಂಟ್ನಲ್ಲಿ ಪೈಗೇಮ್ನಂತಹ ಲೈಬ್ರರಿಗಳೊಂದಿಗೆ ಸರಳ ಆಟಗಳನ್ನು ನಿರ್ಮಿಸಲು ಕೂಡ ಇದನ್ನು ಬಳಸಲಾಗುತ್ತದೆ. ಕೊನೆಯದಾಗಿ, ಡೆಸ್ಕ್ಟಾಪ್ ಅಪ್ಲಿಕೇಶನ್ಗಳನ್ನು ನಿರ್ಮಿಸಲು ಕೂಡ ಪೈಥಾನ್ ಸಹಾಯ ಮಾಡುತ್ತದೆ. ಟಿಕಿಂಟರ್ನಂತಹ ಲೈಬ್ರರಿಗಳೊಂದಿಗೆ ಡೆಸ್ಕ್ಟಾಪ್ ಅಪ್ಲಿಕೇಶನ್ಗಳನ್ನು ಸಹ ನಿರ್ಮಿಸಬಹುದು. ಪೈಥಾನ್ ಕಲಿಕೆಯು ನಿಮಗೆ ವಿಭಿನ್ನ ಮತ್ತು ಅತ್ಯಾಕರ್ಷಕ ವೃತ್ತಿ ಆಯ್ಕೆಗಳ ಬಾಗಿಲುಗಳನ್ನು ತೆರೆಯಬಹುದು. ಉದಾಹರಣೆಗೆ, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್, ಆಟೋಮೇಷನ್ ಇಂಜಿನಿಯರ್, ಹೀಗೆ ಹಲವು. ಪೈಥಾನ್ ಅನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡುವುದು ಅತ್ಯಂತ ಸುಲಭ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ತೆರೆಯಿರಿ ಮತ್ತು python.orgಗೆ ಭೇಟಿ ನೀಡಿ. ಇದು ಪೈಥಾನ್ನ ಅಧಿಕೃತ ವೆಬ್ಸೈಟ್. ಇಲ್ಲಿ ನೀವು ಡೌನ್ಲೋಡ್ಸ್ ವಿಭಾಗಕ್ಕೆ ಹೋಗಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್, ಅಂದರೆ ವಿಂಡೋಸ್ ಆಗಿರಲಿ, ಮ್ಯಾಕ್ಒಎಸ್ ಆಗಿರಲಿ ಅಥವಾ ಲಿನಕ್ಸ್ ಆಗಿರಲಿ, ಅದನ್ನು ಆಧರಿಸಿ ಇತ್ತೀಚಿನ ಆವೃತ್ತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಡೌನ್ಲೋಡ್ ಮಾಡಿದ ಫೈಲ್ ಅನ್ನು ರನ್ ಮಾಡಿ. ಇನ್ಸ್ಟಾಲೇಷನ್ ಪ್ರಕ್ರಿಯೆಯ ಸಮಯದಲ್ಲಿ ಆಡ್ ಪೈಥಾನ್ ಟು ಪಾತ್ ಎಂಬ ಚೆಕ್ಬಾಕ್ಸ್ ಅನ್ನು ಆಯ್ಕೆ ಮಾಡಲು ಮರೆಯದಿರಿ. ಇದು ಕಮಾಂಡ್ ಪ್ರಾಂಪ್ಟ್ ಅಥವಾ ಟರ್ಮಿನಲ್ನಿಂದ ಪೈಥಾನ್ ಅನ್ನು ರನ್ ಮಾಡಲು ಸಹಾಯ ಮಾಡುತ್ತದೆ. ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅಲ್ಲಿ ತೋರಿಸಲಾಗುವ ಮುಂದಿನ ಹಂತಗಳನ್ನು ಅನುಸರಿಸಿ ಸುಲಭವಾಗಿ ಪೈಥಾನ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಈಗ ನಮ್ಮ ಮೊದಲ ಪೈಥಾನ್ ಪ್ರೋಗ್ರಾಂ ಅನ್ನು ಬರೆಯೋಣ. ಇದು ತುಂಬಾ ಸರಳವಾಗಿದೆ. ಯಾವುದಾದರೂ ಟೆಕ್ಸ್ಟ್ ಎಡಿಟರ್, ಉದಾಹರಣೆಗೆ ನೋಟ್ಪ್ಯಾಡ್, ವಿಎಸ್ ಕೋಡ್, ಸಬ್ಲೈಮ್ ಟೆಕ್ಸ್ಟ್ ಅಥವಾ ಪೈಚಾರ್ಮ್ ತೆರೆಯಿರಿ. ನಾವು ಇಂದಿನ ವಿಡಿಯೋದಲ್ಲಿ ಪೈಥಾನ್ನ ಐಡಲ್ ಅನ್ನು ಬಳಸುತ್ತಿದ್ದೇವೆ. ಈ ಒಂದು ಸಾಲಿನ ಕೋಡ್ ಅನ್ನು ಟೈಪ್ ಮಾಡಿ. ಪ್ರಿಂಟ್ ಎಂಬುದು ಪೈಥಾನ್ನಲ್ಲಿ ಒಂದು ಫಂಕ್ಷನ್ ಆಗಿದ್ದು ಇದು ಸ್ಕ್ರೀನ್ ಮೇಲೆ ಸಂದೇಶಗಳನ್ನು ಪ್ರದರ್ಶಿಸಲು ಬಳಸಲಾಗುತ್ತದೆ. ಡಬಲ್ ಕೋಟ್ಗಳಲ್ಲಿ, ಅಂದರೆ ಡಬಲ್ ಅಪಾಸ್ಟ್ರಫಿಗಳಲ್ಲಿ, ಅಥವಾ ಸಿಂಗಲ್ ಕೋಟ್ಗಳಲ್ಲಿ, ಅಂದರೆ ಸಿಂಗಲ್ ಅಪಾಸ್ಟ್ರಫಿಗಳಲ್ಲಿ ಇರುವ ಯಾವುದೇ ವಿಷಯವನ್ನು ಅದು ಯಥಾವತ್ತಾಗಿ ಪ್ರಿಂಟ್ ಮಾಡುತ್ತದೆ. ಇದು ಪೈಥಾನ್ನ ಜಗತ್ತಿಗೆ ಕೇವಲ ಒಂದು ಚಿಕ್ಕ ಪರಿಚಯ. ಪೈಥಾನ್ನಲ್ಲಿ ಕಲಿಯಲು ಬಹಳಷ್ಟಿದೆ, ಹಾಗಾಗಿ ನಿಮ್ಮ ಕಲಿಕೆಗೆ ಮುಂದಿನ ಹಂತಗಳು ಹೇಗೆ ಇರಬಹುದು ಎಂದರೆ, ಮೊದಲಿಗೆ ನೀವು ಬೇಸಿಕ್ಸ್ ಕಲಿಯಬೇಕು. ಇದರಲ್ಲಿ ವೇರಿಯೇಬಲ್ಗಳು, ವಿವಿಧ ಡೇಟಾ ಟೈಪ್ಗಳು, ಆಪರೇಟರ್ಗಳು, ಕಂಟ್ರೋಲ್ ಫ್ಲೋ, ಅಂದರೆ ಇಫ್ ಎಲ್ಸ್ ಕಂಡೀಷನ್ಗಳು, ಲೂಪ್ಸ್ ಅಂದರೆ ಪುನರಾವರ್ತಿತ ಕಾರ್ಯಗಳು, ಫಂಕ್ಷನ್ಗಳು, ಹಾಗೆಯೇ ಲಿಸ್ಟ್ಗಳು, ಟಪಲ್ಗಳು ಮತ್ತು ಡಿಕ್ಷನರಿಗಳಂತಹ ಪ್ರಮುಖ ರಚನೆಗಳನ್ನು ಕಲಿಯುವುದು ಬಹಳ ಮುಖ್ಯ. ಇದಾದ ನಂತರ ನೀವು ಆನ್ಲೈನ್ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಬಹುದು. ಕೋಡ್ ಅಕಾಡೆಮಿ, ಫ್ರೀ ಕೋಡ್ ಕ್ಯಾಂಪ್, W3 ಸ್ಕೂಲ್ಸ್, python.org ಡಾಕ್ಯುಮೆಂಟೇಶನ್ನಂತಹ ಹಲವಾರು ವೆಬ್ಸೈಟ್ಗಳು ಅತ್ಯುತ್ತಮ ಕಲಿಕಾ ಸಂಪನ್ಮೂಲಗಳನ್ನು ಉಚಿತವಾಗಿ ನೀಡುತ್ತವೆ. ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಕೇವಲ ಕಲಿಯುವುದಷ್ಟೇ ಅಲ್ಲದೆ ಪ್ರಾಜೆಕ್ಟ್ಗಳನ್ನು ಮಾಡಲು ಪ್ರಾರಂಭಿಸಿ. ಚಿಕ್ಕ ಪ್ರಾಜೆಕ್ಟ್ಗಳನ್ನು ಮಾಡುವುದರಿಂದ ನಿಮ್ಮ ಕಲಿಕೆ ಇನ್ನಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಉದಾಹರಣೆಗೆ, ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ಅಥವಾ ಒಂದು ಟು ಡೂ ಲಿಸ್ಟ್ ಅಪ್ಲಿಕೇಶನ್ ಇತ್ಯಾದಿಗಳನ್ನು ನಿರ್ಮಿಸಲು ಪ್ರಯತ್ನಿಸಬಹುದು. ಅಂತಿಮವಾಗಿ, ಸಮುದಾಯದಲ್ಲಿ ಭಾಗವಹಿಸಿ.
ಸ್ಟಾಕ್ ಓವರ್ಫ್ಲೋನಂತಹ ಫೋರಂಗಳಲ್ಲಿ ನಿಮಗೆ ಏನೇ ಪ್ರಶ್ನೆಗಳಿದ್ದರೂ ಕೇಳಿ, ಇತರರಿಗೆ ಸಹಾಯ ಮಾಡಿ. ಇದು ನಿಮ್ಮ ಕಲಿಕೆಯನ್ನು ಇನ್ನಷ್ಟು ವಿಸ್ತರಿಸಲು ಸಹಾಯ ಮಾಡುತ್ತದೆ. ನೆನಪಿಡಿ, ಪ್ರೋಗ್ರಾಮಿಂಗ್ ಕಲಿಯಲು ನಿರಂತರ ಅಭ್ಯಾಸ ಮತ್ತು ತಾಳ್ಮೆ ಬೇಕು. ತಪ್ಪುಗಳಿಂದ ಕಲಿಯಿರಿ ಮತ್ತು ಎಂದಿಗೂ ಕಲಿಯುವುದನ್ನು ನಿಲ್ಲಿಸಬೇಡಿ. ಈ ವಿಡಿಯೋ ನಿಮಗೆ ಪೈಥಾನ್ ಪ್ರೋಗ್ರಾಮಿಂಗ್ನ ಮೂಲಭೂತ ಪರಿಚಯವನ್ನು ನೀಡಿದೆ ಎಂದು ಭಾವಿಸುತ್ತೇವೆ. ನೀವು ಪೈಥಾನ್ ಕಲಿಕೆಯ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾವು ಮುಂದಿನ ವಿಡಿಯೋಗಳಲ್ಲಿ ಪೈಥಾನ್ನ ಎಲ್ಲಾ ವಿವರಗಳನ್ನು ಹಂತ ಹಂತವಾಗಿ ಕಲಿಯಲಿದ್ದೇವೆ. ನಮ್ಮ ಮುಂದಿನ ವಿಡಿಯೋ ವೇರಿಯೇಬಲ್ಸ್ಗಳ ಬಗ್ಗೆ ಇರುತ್ತದೆ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.